Once more! Once more! Once more! ಅಯ್ಯೋ ದೇವ! ಪಿಲಿಕುಳದಲ್ಲಿ ಸೈನ್ಸ್ ಸೆಂಟರು, ಬಯಾಲಜಿಕಲ್ ಪಾರ್ಕ್, ಗುತ್ತು ಮನೆ ಮತ್ತು ಇನ್ನೊಂದು ಮ್ಯೂಸಿಯಂ ಕೂಡ ನೋಡ್ಕೊಂಡು ಬಂದ್ವಿ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ನಮಸ್ಕಾರ ಫ್ರೆಂಡ್ಸ್, ನೀವೇನು ನಮ್ಮ ಪಿಲಿಕುಳ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಸ್ಕ್ರೀನ್ನ ಟಾಪ್ ರೈಟ್ ಕಾರ್ನರಲ್ಲಿರೋ ಐಕಾನ್ ಒತ್ತಿ ಈಗಲೇ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸಸ್ ತೋರಿಸ್ತೀವಿ. ಸೊ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪಿಲಿಕುಳ ನಿಸರ್ಗಧಾಮದಲ್ಲಿ ನಾವೀಗ ಬಂದಿದ್ದೀವಿ. ಗುತ್ತು ಮನೆ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ. ಬನ್ನಿ ನೋಡೋಣ ಹೇಗಿದೆ ಅಂತ. Once upon a time, there was a farmer who used to live with his wife and very down. When the farmer ನೋಡಿ, ಹಳೆ ಕಾಲದ ಎಲೆ ಅಡಕೆ, ತಟ್ಟೆ, ಡಬ್ಬಿ. ಮನೆ ಯಜಮಾನರ ಕೂತ್ಕೊಳ್ತಿದ್ದ ಚೇರ್ಗಳು, ಮೊದಲಿನ ಮಂಚ, ಕವಾಟು. ಬನ್ನಿ ಅಡುಗೆ ಮನೆಗೆ ಹೋಗೋಣ. ನೋಡಿ, ಇಲ್ಲಿ ಮಟ್ಟಕ್ಕೆ ಹೋಗೋದಕ್ಕೆ ದಾರಿ, ಏಣಿ ಇದೆ ಇಲ್ಲಿ. ಇಷ್ಟು ದೊಡ್ಡ ಮನೆ, ಗುತ್ತು ಮನೆ, ಯಾರಿಗೂ ತಾನೇ ಇಷ್ಟ ಆಗೋದಿಲ್ಲ. ಹೇಗಿದೆ ನೋಡಿ, ಅಡುಗೆ ಮನೆಗೆ ಇನ್ನೊಂದು ಊಟ ಮಾಡೋದಕ್ಕೆ ಚಾವಡಿ ಬೇರೆ, ಇಲ್ಲಿ ಇನ್ನೊಂದು ಯಕ್ಷಗಾನ ಚೌಕಿ. ಫೋಕ್ ಕಲ್ಚರ್ ಬಗ್ಗೆ ಆ್ಯಕ್ಚುಲಿ ಪಿಲಿಕುಳಕ್ಕೆ ಬಂದರೆ ನೀವು ಅಟ್ಲೀಸ್ಟ್ ಒಂದು 4 to 5 hours ನೀವು ಇಟ್ಕೊಳ್ಳೇಬೇಕು. ಬಿಕಾಸ್ 5:30ಗೆ ಎಲ್ಲ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಜಾಗ ತುಂಬ ಡೆವಲಪ್ ಆಗಿ ತುಂಬ ವಿಷಯ ಇದೆ ನೋಡೋದಕ್ಕೆ. ನನ್ನ ಹಿಂದೆ ನಿಮಗೆ ಕಾಣಿಸ್ತಿದೆಯಲ್ಲ ಅದೇ ಗುತ್ತು ಮನೆ. ತುಂಬ ಹಳೆ ಕಾಲದ್ದು, ಯಾವ ಮನೆತನ ಅಂತ ನಂಗೆ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿ ನೋಡಿ, ಆರ್ಟಿಸನ್ ವಿಲೇಜ್ ಇದೆ, ಕುಶಲಕರ್ಮಿ ಗ್ರಾಮ. 550 ಮೀಟ್ರ್ ಇಲ್ಲಿಂದ ನಾನು ಇದೇ ರೋಡಲ್ಲಿ ಮುಂದೆ ಹೋಗಬೇಕು. ಬಟ್ ಟೈಮ್ ಶಾರ್ಟೇಜ್ ಇದೆ, ಆಲ್ರೆಡಿ ಇಟ್ಸ್ 4:30. ಒಂದು ತುಂಬ ಬೇಗ ಮುಗಿಸ್ಕೊಂಡು ಬರೋಣ ಬನ್ನಿ. ಕುಶಲಕರ್ಮಿಗಳ ಗ್ರಾಮ.
ಇಲ್ಲಿ ನೀವು ನೋಡ್ಬೋದು ಏನೆಲ್ಲ ಇದೆ ಇಲ್ಲಿ ಅಂತ. ಹೀಗೆ ತುಂಬ ದೊಡ್ಡ ಇದೆ ಇದು. ನೋಡಿ ಇಲ್ಲಿ ಗಾಣದ ಎಣ್ಣೆ ತಯಾರಿಸೋದು ಹೇಗೆ ಅಂತ ಒಂದು ಮಾಡೆಲ್ ಇದೆ. ಇಲ್ಲಿ ಈ ಸೈಡಿಗೆ 2 ಎತ್ತುಗಳನ್ನ ಕಟ್ಟಿ ತಿರುಗಿಸ್ತಾರೆ. ಆ ಚಕ್ರ ತಿರುಗೋದ್ರಿಂದ ಅಲ್ಲಿ ಮಧ್ಯದಲ್ಲಿ ಹಾಕಿದ್ದ ನೀವು ಏನು ಹಾಕಿರ್ತಾರೋ ಅದು ಗ್ರೈಂಡ್ ಆಗಿ ಎಣ್ಣೆ ಆಗುತ್ತೆ. ನೋಡಿ ಇಲ್ಲಿ ಒಂದು ಕೆರೆ ಅಥವಾ ಕಲ್ಯಾಣಿ ಥರ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಮೊದಲ ಗುತ್ತು ಮನೆಯವರಿಗೆ ಇದೇ ವಾಟರ್ ಸೋರ್ಸ್ ಆಗಿರ್ಬೋದು. ಅಲ್ಲೊಂದು ಬಾವಿ ಇದೆ, ಈಗ ಬಾವಿ ಹೊಸ ಹತ್ರ ಕಾಣ್ತಾ ಇದೆ. ನೋಡಿ ಔಷಧಿ ವನ, ಮೆಡಿಸಿನಲ್ ಗಾರ್ಡನ್ ಕೂಡ ಇಲ್ಲಿದೆ. ಇನ್ನೂ ಕೂಡ ಡೆವಲಪ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಇಲ್ಲಿ ಪಾರ್ಕ್ ಹಾಗೆ ಮಾಡಿ ಮೋಸ್ಟ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಮಾಡ್ಬೋದು ಮುಂದೆ. ಸದ್ಯಕ್ಕೆ ಇನ್ನೂ ಕಾರ್ಯಪ್ರಗತಿಯಲ್ಲಿದೆ. ಫೈನಲಿ ನಮ್ಮ 4th ಪ್ಲೇಸು ಇದರೊಳಗಡೆ ಪಿಲಿಕುಳ ಬಯಾಲಜಿಕಲ್ ಪಾರ್ಕಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಟೈಮ್ ತುಂಬ ಶಾರ್ಟೇಜ್ ಇದೆ. ನೋಡಿ ಇಲ್ಲಿ ಝೂ ಟೂರ್ ಮಾಡೋದಕ್ಕೆ ನಿಮಗೆ ಬ್ಯಾಟ್ರಿ ಡ್ರಿವನ್ ಬಗ್ಗೀಸ್ ಸಿಗುತ್ತೆ. 100 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಅದರ್ವೈಸ್ ನಿಮಗೆ ನಡೆಯೋದಕ್ಕೆ ಶಕ್ತಿ ಇದ್ದರೆ ನಡ್ಕೊಂಡು ಹೋಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಝೂ. ಇಲ್ಲಿ ಕೆಲವು ಹಕ್ಕಿಗಳು, ಗಿಳಿ. ಬ್ಲ್ಯಾಕ್ ಸ್ವಾನ್ ನೋಡಿ ಅಲ್ಲಿ. ವಾವ್, ವೈಟ್ ನೋಡಿದ್ದೀವಿ ಬಟ್ ಬ್ಲ್ಯಾಕ್ ಈಸ್ ವೆರಿ ರೇರ್. ನಮಗೂ ಗೂಬೆಗೂ ಬಾರಿ ಅಂಡರ್ಸ್ಟ್ಯಾಂಡಿಂಗು. ಗೂಬೆ ಯಾಕೋ ಅಟ್ಯಾಕ್ ಮಾಡೋ ಮೂಡಲ್ಲಿದೆ. ಬಿಳಿ ಹೊಟ್ಟೆಯ ಮೀನು ಗಿಡಗ. ಬಿಳಿ ನವಿಲು ನೋಡಿ ಚೆನ್ನಾಗಿದೆ. ವೈಟ್ ಪೀ ಫೌಲ್. ನವಿಲು ಬಿಡ್ರೆ ಇದು ಹೆಣ್ಣು ನವಿಲು. ಹೆಣ್ಣು ನವಿಲು ಡ್ಯಾನ್ಸ್ ಮಾಡ್ತೀಯಾ? ಇಲ್ಲಿ ನಾರ್ಮಲ್ ನವಿಲು, ಬಟ್ ಇದು ಕೂಡ ಪೀ ಫೌಲ್ ಅಂತಲೇ ಇದೆ. ಮೃಗಾಲಯ, ಸ್ನೇಕ್ ಹೌಸ್ ಹೋಗೋಣ ಬನ್ನಿ. ಕ್ರೇಜಿ ಇರುತ್ತೆ. ನಾಗ ಅಲ್ಲಿ ಎಡೆ ಎತ್ತಿದೆ. ಓ, ಈ ವೈಪರ್ ಆ ಮೂಲೆಯಲ್ಲಿ ಕೂತ್ಕೊಂಡಿದೆ. ರೆಟಿಕ್ಯುಲೇಟೆಡ್ ಪೈಥಾನ್ ನೋಡಿ. ಆ್ಯಂಡ್ ಅಲ್ಲೊಂದು ಮೇಲ್ಗಡೆ ಮಾಡ್ಕೊಂಡಿದೆ ಇಂಡಿಯನ್ ರಾಕ್ ಪೈಥಾನ್. ಒಂದು ಸಲ ಏನಾದರೂ ಬೇಟೆ ಆಡಿದರೆ ಒಂದು 6 ತಿಂಗಳು ಇದೇ ಥರ ಬಿತ್ಕೊಂಡಿರ್ತಾರೆ.
ಗ್ರೀನ್ ಇಗ್ವಾನ ಅಲ್ಲಿ ನೋಡಿ. ಚಿರತೆ ನೋಡಿ ಗುರು, ಬೇಟೆ ಆಡೋದಕ್ಕೆ ಅಂತಲೇ ಕಾಯ್ತಾ ಇದೆ. And that guy is like planning something. ಅಲ್ಲಿ ನೋಡಿ ಒಂದು ನವಿಲು ಗರಿ ಬಿಚ್ಚಿದೆ, ತುಂಬ ದೂರದಲ್ಲಿದೆ ಅದು. ಸೊ ನಾನು ಝೂಮ್ ಇನ್ ಮಾಡಿದ್ರಿಂದ ಕ್ಲಾರಿಟಿ ಕಮ್ಮಿ ಆಗಿರ್ಬೋದು, ಬಟ್ ಬರೀ ಕಣ್ಣಿಗೆ ನೋಡೋದಕ್ಕೆ ಚೆನ್ನಾಗಿದೆ. 2-3 ತಳಿಯ ಜಿಂಕೆಗಳು ಕೂಡ ಇದೆ ಅಲ್ಲಿ. ಇದು ಸಿಂಹಿಣಿ, ಸಿಂಹ ಎಲ್ಲಿದ್ದಾನ ನೋಡ್ಬೇಕಷ್ಟೆ. ನೋಡಿ ಸಿಂಹಿಣಿಗೆ ಏನು ಪವರ್ ಇದೆ ಅಂತ. ಅದೊಂದು ಕೂತ್ಕೊಂಡಿದ್ರೆ ಎಷ್ಟು ಜನ. ಅಯ್ಯೋ ದೇವ. ಅಲ್ಲಿ ನೀರು, ಇಲ್ಲಿ ಆನೆ ಈಕ್ವಲ್ ಟು ನೀರಾನೆ. ನೋಡಿ ಎಲ್ಲ ನಾನೇ ನೋಡ್ತಾ ಇದ್ದಾರೆ. ಓ, ನರಿಗಳು ಕುತಂತ್ರಿಗಳಲ್ಲ. ಹೆಲೋ ಹಲೋ ಹಲೋ ಹಾಯ್. ಆ್ಯಂಡ್ ಎಸ್ಪೆಷಲಿ ಇದು ಹೇಗೆ ನೋಡ್ತಿದೆ ನೋಡಿ, ಸುಮಾರಿದೆ ನರಿಗಳು. ನರಿಗಳನ್ನ ಬಿಟ್ಟರೆ ಇನ್ನೊಂದು ನಾಟಕ ಮಾಡೋಂಥ ಪ್ರಾಣಿ ಮೊಸಳೆ. ಅಲ್ಲಿ ನೋಡಿ ಒಂದು ಮೊಸಳೆ, ಅಪ್ಪನ ಮೇಲೆ ಮರಿ ಹೇಗೆ ಮಲಗಿದೆ ಅಂತ ಹೊಟ್ಟೆ ಮೇಲೆ ಗೊತ್ತಾಗೋದಿಲ್ಲ. ಆ್ಯಂಡ್ ಇಲ್ಲಿ ದ ಹೋಲ್ ಫ್ಯಾಮಿಲಿ ಎಲ್ಲ ಮಲಗಿದೆ. ಇನ್ನೊಂದು ತೋರಿಸ್ತೀನಿ ನೋಡಿ, ನೀರಲ್ಲಿ ಒಂದು ಚೆನ್ನಾಗಿ ನಿದ್ರೆ ಮಾಡ್ತಾಯಿದೆ ದೈತ್ಯ. ಇದೊಂದು ಬೇರೆ ಜಾತಿ. ಇದರ ಮೂಗು ನೋಡಿ ತುಂಬ ಉದ್ದ ಇದೆ. ಕತ್ತರಿ ಮೊಸಳೆ. ಇದು ನೋಡಿ ನಕ್ಷತ್ರ ಆಮೆ. ಅಲ್ಲೆಲ್ಲಿ ಲೈಟ್ ಹಾಕಿದಾರಲ್ಲ ಅದ್ರ ಹತ್ರನೇ ಇದೆ. ಮೋಸ್ಟ್ಲಿ ಅದಕ್ಕೆ ಚಳಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಕಪ್ಪು ಬಣ್ಣದ ಆಮೆ, ಕಪ್ಪ ಆಮೆ. ಇದು ಕೈಮನ್ ಮೊಸಳೆ ಅಂತೆ. ಲಿಟ್ರಲಿ ಡೆಡ್ ಅಂತ ಹೇಳಬೇಕು, ಆ ಥರ ಇದೆ. ಒಳಗಡೆ ಯಾರು ಹೋದರೆ ಫಿನಿಶ್.
ಪಿಲಿಕುಳದಲ್ಲಿ ಸೈನ್ಸ್ ಸೆಂಟರು, ಬಯಾಲಜಿಕಲ್ ಪಾರ್ಕ್, ಗುತ್ತು ಮನೆ ಮತ್ತು ಇನ್ನೊಂದು ಮ್ಯೂಸಿಯಂ ಕೂಡ ನೋಡಿಕೊಂಡು ಬಂದ್ವಿ. ನಮಗೆ ಲೇಕ್ ಗಾರ್ಡನಿಗೆ ಹೋಗೋದಕ್ಕೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಇಲ್ಲಿ ಸುತ್ತಾಡೋದಕ್ಕೆ. ನೀವು ಒಂದು 5 to 6 hours ಬೇಕು, ಫುಲ್ ಡೇ ಟ್ರಿಪ್ ಥರ ಇದು. ಬಟ್ ಇಟ್ ಈಸ್ ವೆರಿ ನೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.